ಇಟ್ ಈಸ್ ಕ್ರಿಸ್ಮಸ್ ಡೇ ಆಫ್ಟರ್ನೂನ್. ಇಲ್ಲಿ ಲಂಚ್ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮಟನ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ. ಮಟನ್ ಬಿರಿಯಾನಿಗೆ ಚೆನ್ನಾಗಿ ಒಗ್ಗರಣೆ ಹಾಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿನ ಮುಕ್ಕಾಲು ಭಾಗ ಬಾಯ್ಲ್ ಮಾಡಿಕೊಂಡು ಇಲ್ಲಿ ದಮ್ ಬಿರಿಯಾನಿ ಮಾಡ್ಕೊಳ್ತೀನಿ. ದಮ್ ಬಿರಿಯಾನಿ ಮಾಡಿದ್ರೆ ಬಿರಿಯಾನಿ ತುಂಬಾ ಟೇಸ್ಟಾಗಿರುತ್ತೆ. ಚಿಕನ್ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಪೆಪ್ಪರು ಮತ್ತು ಜೀರಿಗೆ ಹಾಕಿ ಗ್ರೇವಿ ಮಾಡ್ಕೊಳ್ತೀನಿ. ಕ್ಯಾಪ್ಸಿಕಮ್ ಹಾಕಿದ್ರೆ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ, ಟೇಸ್ಟಾಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಸ್ಮೆಲ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಕಬಾಬ್ ಮಾಡ್ಕೊಂಡಿದ್ದೀನಿ. ಕಬಾಬ್ ಆದಮೇಲೆ ಸೌತೆಕಾಯಿ ರಾಯ್ತ ಮಾಡಿಕೊಂಡು ಇಲ್ಲಿ ಸ್ವೀಟಿಗೆ ಪಾಯಸ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡೈಜೆಷನ್ಗೆ ಇಲ್ಲಿ ಕೋಲಾ ಇಟ್ಕೊಂಡಿದ್ದೀನಿ. ಇದ್ರೆ ನಮ್ಗೆ ಸ್ವಲ್ಪ ಡೈಜೆಷನ್ ಆಗುತ್ತೆ ಅನ್ನೋದಕ್ಕೋಸ್ಕರ ಮಧ್ಯಾಹ್ನದ ಊಟ ನಮ್ಮ ಮನೆಯಲ್ಲಿ ಪ್ರಿಪೇರ್ ಆಗಿದೆ. ಬನ್ನಿ ಊಟ ಮಾಡೋಣ ಕ್ರಿಸ್ಮಸ್ ದಿವಸ. ಇಲ್ಲಿ ನಾವು ಕ್ರಿಸ್ಮಸ್ ಅಂದ್ರೆ ನಮಗೆ ತುಂಬ ಎಕ್ಸೈಟ್ಮೆಂಟು, ತುಂಬ ಖುಷಿಯಾಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ಡೆಕೋರೇಷನ್ ಮಾಡೋದೇ ನಮಗೆ ತುಂಬ ಖುಷಿ ಕೊಡುತ್ತೆ. ಸ್ವೀಟ್ ಮಾಡೋದು